ಶ್ರೀಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರ್ನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮನ್ನು ಆಗಾಗ್ಗೆ ಮಾಧ್ಯಮದ ಮುಖಾಂತರ ಭೇಟಿ ಮಾಡುತ್ತಲೇ ಇರುತ್ತೇನೆ. ಹೆಚ್ಚಾಗಿ ಸಂದರ್ಶನಗಳು ಹಾಗೂ ದೇವಾಲಯದ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡುತ್ತಾ ಬಂದಿದ್ದೇನೆ. ಆದರೆ ಈ ಬಾರಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಆದ್ಯತೆ ಕೊಡಬೇಕೆಂಬ ಉದಾತ್ತ ಗುರಿಯನ್ನು ಹೊಂದಿ ಸ್ಥಾಪನೆಯಾಗುತ್ತಿರುವ ಅಳಿಲು ಸೇವಾ ಸಂಸ್ಥೆಯ ಬಗ್ಗೆ ಮಾತನಾಡುತ್ತೇನೆ. ರಾಜಕಾರಣಿಗಳು ವೇದಿಕೆಯ ಮೇಲೆ ಪುಂಖಾನುಪುಂಖವಾಗಿ ಮಾತನಾಡುತ್ತಾರೆ, ಅದಕ್ಕಾಗಿ ಹೋರಾಟ ಮಾಡುತ್ತಾರೆ. ಆದರೆ ಅವರಿಂದ ಸಮಾಜದ ಮೇಲು ಕೀಳುಗಳಾಗಲಿ ಆರ್ಥಿಕ ದರಗಳಾಗಲಿ ಇಲ್ಲಿಯವರೆಗೆ ಕಡಿಮೆಯಾಗಿಲ್ಲ. ಆರ್ಥಿಕವಾಗಿ ಹಿಂದುಳಿದವರಿಗಾಗಿ ಕಟ್ಟಿರುವ ಶಿಕ್ಷಣ ಸಂಸ್ಥೆಗಳು ಯಾವ ಗುಣಮಟ್ಟ ಹೊಂದಿವೆ ಎಂಬುದು ನಿಮಗೆಲ್ಲ ತಿಳಿದೇ ಇದೆ. ಹೀಗಾಗಿ ಸರ್ಕಾರ ಮಾಡಲಾಗದ ಕೆಲಸಗಳನ್ನು ಸಮಾಜದಲ್ಲಿ ಒಳ್ಳೆಯ ಮನಸ್ಥಿತಿ ಉಳ್ಳವರು ಮಾಡುತ್ತಿದ್ದಾರೆ. ಅದರಂತೆ ಈಗ ಶ್ರೀ ಆದಿ ಕಬೀರ್ ಆಶ್ರಮ ಆನೇಕಲ್ ಇವರ ಮಾರ್ಗದರ್ಶನದಲ್ಲಿ ಅಳಿಲು ಸೇವಾ ಸಂಸ್ಥೆ ಎಂಬುದು ಪ್ರಾರಂಭವಾಗಿದೆ. ಅವರೇ ಹೇಳುವಂತೆ ಸಮಾಜಮುಖಿ ಕಾರ್ಯಗಳತ್ತ ಪುಟ್ಟ ಹೆಜ್ಜೆ ಎಂಬ ಮಾತು ಕಾರ್ಯರೂಪ ತಾಳಲಿ ಎಂಬುದೇ ಶ್ರೀಸುದ್ದಿಯ ಆಶಯ. ಕವಿಯೊಬ್ಬರ ಮಾತುಗಳಲ್ಲಿ ಹೇಳುವುದಾದರೆ, ಶಿವನು ಕೊಟ್ಟ ಸಿರಿಯ ನೀನು ಅಳುಕು ಇರದೆ ಹಂಚಿ ನೋಡು, ಶಿವನು ಮೆಚ್ಚುವ. ಸಿರಿಯು ನಿನ್ನ ತೊರೆದ ವೇಳೆ ವ್ಯತೆಯ ಪಡದೆ ಬದುಕಿ ನೋಡು, ಶಿವನು ನಿನ್ನ ಜೊತೆಯಲ್ಲಿದ್ದು ಬದುಕು ಹಸನ ಮಾಡುವ. ಶಿವನು ಕೊಟ್ಟ ಸಿರಿಯ ನೀನು ಅಳುಕು ಇರದೆ ಹಂಚಿ ನೋಡು, ಶಿವನು ಮೆಚ್ಚುವ. ನೀಚತನವ ಬಿಟ್ಟು ನೀನು ನೀತಿಯಿಂದ ಗಳಿಸಿ ನೋಡು, ಲೋಕ ಆಳೋ ಅರಸನಂತೆ ದಿಟ್ಟತನದ ಬದುಕು ಕಾಣುವೆ ಶ್ರೀ ಕಕ್ಕಮಲ್ಲೇಶ್ವರ. ಶಿವನು ಕೊಟ್ಟ ಸಿರಿಯ ನೀನು ಅಳುಕು ಇರದೆ ಹಂಚಿ ನೋಡು, ಶಿವನು ಮೆಚ್ಚುವ. ಸ್ನೇಹಿತರೆ, ನಾನು ಎಂಬುದ ಬಿಟ್ಟು ನಾವು ಎಂಬುದ ಮನಸ್ಥಿತಿ ಉಳ್ಳ ಹಲವು ಮನಸ್ಸುಗಳು ಸೇರಿ ಕಟ್ಟಿರುವ ಈ ಸಂಸ್ಥೆ ಸಮಾಜಮುಖಿ ಕಾರ್ಯಗಳತ್ತ ಪುಟ್ಟ ಹೆಜ್ಜೆ ಇರಿಸಲಿದೆ. ಇಂದು ಆರ್ಥಿಕವಾಗಿ ಹಿಂದುಳಿದಿರುವ ಮಹಿಳೆಯೊಬ್ಬರಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಪ್ರಾರಂಭದ ಪುಟ್ಟ ಹೆಜ್ಜೆ ಇಟ್ಟಿದೆ. ಸಮಾಜದಲ್ಲಿ ಮಹಿಳೆಯರನ್ನು ಸಬಲೀಕರಣವಾಗಬೇಕೆಂಬ ಸದುದ್ದೇಶವುಳ್ಳ ಮನಸ್ಸುಗಳು ಈ ಸಂಸ್ಥೆಯಲ್ಲಿದ್ದಾರೆ. ಸುಶೀಲಮ್ಮ ಮತ್ತು ಚೈತ್ರ ನರೇಂದ್ರ ಕುಮಾರ್ ರವರು ಹಾಗೂ ಸೌಮ್ಯ ಅವಿನಾಶ್ ರವರು ಸಾರಥ್ಯದಲ್ಲಿ ಹಾಗೂ ಇವರುಗಳ ಜೊತೆ ಶ್ಯಾಮಲಾ, ರಾಣಿ, ಲವಕುಮಾರ್, ಕಾಂತರಾಜು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಗುರುವಿನ ಸ್ಥಾನದಲ್ಲಿರುವ ನಳಿನಕ್ಕವರಿದ್ದಾರೆ. ಇವರುಗಳ ಜೊತೆ ನಾನು ಇರುವೆನೆಂಬ ಹೆಮ್ಮೆ, ಸಂತಸ ನನಗಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗುತ್ತದೆ ಎಂದುಕೊಂಡಿದ್ದೇನೆ. ಉದಾತ್ತ ದೇವಿಗಳೊಂದಿಗೆ ಪುಟ್ಟ ಹೆಜ್ಜೆ ಇಡುತ್ತಿರುವ ಅಳಿಲು ಸೇವಾ ಸಂಸ್ಥೆಗೆ ನಿಮ್ಮಗಳ ಶುಭ ಆರೈಕೆ ಇರಲಿ. ಶ್ರೀಸುದ್ದಿ ವಾಹಿನಿಗೆ ನಿಮ್ಮ ಪ್ರೋತ್ಸಾಹವಿರಲಿ. ನೋಂದಾಯಿಸಿಕೊಳ್ಳಿರೆಂಬ ಎಂದು ಹೇಳುತ್ತಾ ನಿಮ್ಮ ಅಭಿಮಾನ ಬಯಸುವ ಪ್ರಸನ್ನ ಕುಮಾರ್. ವಂದನೆಗಳು. ಕುಮಾರಸ್ವಾಮಿ ಅವರು ಮತ್ತು ಕಾಟಿ ಕೃಷ್ಣಮೂರ್ತಿ ಅವರು ಅಂತ ಈಗ ನಿಧನರಾಗಿದ್ದಾರೆ. ಅವ್ರ ಜೊತೆಯಲ್ಲಿ ನಿಲ್ತಕ್ಕಂಥವರು ಬಹುಳಿಯವರು ಆನೇಕಲ್ಗೆ ಹೆಮ್ಮೆ ಪಡ್ತಕ್ಕಂಥ ಒಂದು ಕಾದಂಬರಿಗಳನ್ನು ಸಾಹಿತ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೂ ಅವ್ರಿಗೆ ರಾಜ್ಕುಮಾರ್ ಬಗ್ಗೆ ತುಂಬ ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ. ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳು 4-5 ಪುಸ್ತಕಗಳು ಇರ್ಬೋದು ಅನಿಸುತ್ತೆ. ಅವರು ರಾಜ್ಕುಮಾರ್ 14 ಪುಸ್ತಕಗಳು ರಾಜ್ಕುಮಾರ್ ಬಗ್ಗೆನೇ, ಅವರ ಜೀವನ ಚರಿತ್ರೆನೇ ಇಷ್ಟು ಸುಂದರವಾಗಿ ಸಮರ್ಪಕವಾಗಿ ಬರೆದಂಥವ್ರು ಮತ್ತೊಬ್ಬರು ಕಾಣೋದಿಲ್ಲ ಅನಿಸುತ್ತೆ. ಅಷ್ಟು ಸಮರ್ಪಕವಾಗಿ ಬರೆದಿದ್ದಾರೆ. ಹಾಗೆಯೇ ಬೇರೆ ಬೇರೆ ಪುಸ್ತಕಗಳು, ಇಲ್ಲಿ ವಿಮಾನ ಕಂಡಿರ್ತಕ್ಕಂಥ ಸುಬ್ರಾಯ ಶಾಸ್ತ್ರಿಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಅದರ ಆನೇಕಲ್ನವರು ಅನ್ನೋ ಒಂದು ಗುರುತಿಸಿ ಅದೊಂದು ಕಾದಂಬರಿ ಬರೆದಿದ್ದಾರೆ. ಅದು ಕೂಡ ತುಂಬ ಜನಪ್ರಿಯ ಆಗಿದೆ ಮತ್ತು ಆನೇಕಲ್ಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಅದು ಕೂಡ. ಇಂಥ ಒಬ್ಬ ಸಾಹಿತಿ ನಮ್ಮ ಇವತ್ತು ಅಳಿಲು ಸೇವಾ ಸಂಸ್ಥೆ ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ. ಹಾಗೆಯೇ ಅವರು ಕಾದಂಬರಿಗಳಲ್ಲಿ 35 ಕಾದಂಬರಿಗಳು ಬರೆದಿದ್ದಾರೆ ಅಂತ ಅಂದ್ಕೊಳ್ತೇನೆ. ಅದರಲ್ಲಿ ವಿಷ್ಣುವರ್ಧನ್ ಬಗ್ಗೆನೂ ಒಂದು ಕಾದಂಬರಿ ಬರೆದಿದ್ದಾರೆ ಮತ್ತು ಸಾಕಷ್ಟು ಸಮಾಜಮುಖಿ ಸಮಸ್ಯೆಗಳನ್ನ ತೆಗೆದುಕೊಂಡು ಕಾದಂಬರಿಗಳನ್ನ ಮತ್ತು ಕವಿತೆಗಳನ್ನ ಹೆಸರು ಮಾಡಿದಂಥವ್ರು ಇವರು. ಈ ಸಂಸ್ಥೆ ಬಗ್ಗೆ ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ. ಇವತ್ತು ಏನು ಉದ್ಘಾಟನೆನ ಮಾಡಬೇಕು ಅಂತ ಹೇಳಿ ಇವತ್ತು ಅವರು ಅಂದ್ಕೊಂಡಿದ್ದಾರೆ. ಅಳಿಲು ಸೇವಾ ಸಂಸ್ಥೆ ಅಂತ ಹೇಳಿ ತುಂಬ ಒಳ್ಳೆಯ ಹೆಸರನ್ನಿಟ್ಟಿದ್ದಾರೆ.
ಈ ಸಂಸ್ಥೆ ಕಬೀರ್ ಒಂದು ಆಶ್ರಮದ ಒಂದು ಆಶ್ರಯದಲ್ಲಿ ಆರಂಭ ಆಗ್ತಾ ಇರತಕ್ಕಂಥದ್ದು ತುಂಬ ದೊಡ್ಡ ವಿಚಾರ. ನಮ್ಮ ಉಮಾಪತಿಗಳು ಹಿರಿಯರಾಗಿರ್ತಕ್ಕಂಥವ್ರು ಈ ಒಂದು ಸಂಸ್ಥೆಯ ಒಂದು ಸಂಬಂಧದ ಬಗ್ಗೆ ಮಾತಾಡ್ತಾ ಅದು ಹೇಗೆ ಒಂದು ಪ್ರೇರಣೆ ನೀಡಿತು ಈ ಒಂದು ಸಮಾಜ ಸೇವೆಯ ನಿಟ್ಟಿನಲ್ಲಿ ಕೆಲಸಗಳು ಮಾಡಲಿಕ್ಕೆ ಈ ಆಶ್ರಮದ ಮೂಲಕ ಅಂತ ಒಂದು ಮಾತು ಹೇಳಿದ್ರು. ನನಗೂ ಕೂಡ ಒಂದು ಈ ಆಶ್ರಮದ ಒಂದು ಬಾಂಧವ್ಯ ಅನುಬಂಧ ತುಂಬ ಬಾಲ್ಯದಿಂದಲೂ ಇದೆ. ನಾನು ಪ್ರೈಮರಿ ಸ್ಕೂಲು ಓದ್ತಿದ್ದಾಗ ಹನುಮಂತ ದಾಸರು ನಮ್ಮ ಮನೆಗೆ ಬರ್ತಾಯಿದ್ರು. ಅವಾಗೆಲ್ಲ ನಾವು ವಿಚಾರ ಅಂತ ಹೇಳ್ತಾ ಇದ್ವಿ. ವಿಚಾರ ಮಾಡಲಿಕ್ಕೆ ಬರ್ತಾರೆ ಅಂತ ನಮ್ಮ ಕಿವಿಗೆ ಬೀಳ್ತಿತ್ತು. ನಮ್ಮ ತಂದೆಯವರಿದ್ದಾಗ ನಮ್ಮ ತಂದೆಯವರು ಬೇಕರಿ ಶ್ರೀನಿವಾಸರಾವ್ ಅಂತ ಹೇಳಿ ತ್ಯಾಗರಾಜ ರಸ್ತೆಯಲ್ಲಿ ನಮ್ಮ ಮನೆ ಇತ್ತು, ಮಸೀದಿ ಮುಂದೆ. ಸೊ ಹಾಗೆ ಅಲ್ಲಿ ಬರೋರು, ಬೆಂಗಳೂರಿಂದ ಅಲ್ಲಿ ಬರೋರು ಹನುಮಂತ ದಾಸರು ಆರಂಭದ ದಿನಗಳಲ್ಲಿ ಆಶ್ರಮ ಅಂತ ಇರಲಿಲ್ಲ. ಆನೇಕಲ್ನಲ್ಲಿ ಒಂದಷ್ಟು ಮನೆಗಳನ್ನು ಆಯ್ಕೆ ಮಾಡಿ ಅಲ್ಲಿ ಒಂದು ಇದನ್ನು ಕೊಡೋರು, ಸತ್ಸಂಗವನ್ನು ಮಾಡೋರು, ಈ ಥರದ ಒಂದು ಜನಗಳೆಲ್ಲ ಬಂದು ಆ ಒಂದು ಆಸಕ್ತರು ಬಂದು ಆ ಒಂದು ಉಪನ್ಯಾಸಗಳನ್ನ ಕೇಳೋರು, ಹನುಮದಾಸರ ಉಪನ್ಯಾಸಗಳನ್ನು. ನಾನು ಪ್ರೈಮರಿ ಶಾಲೆಯಲ್ಲಿದ್ದೆ, ಸುಮಾರು ಒಂದು 6-7 ವರ್ಷ 7-8 ವರ್ಷನೂ ಗೊತ್ತಿಲ್ಲ ನನಗೆ. ಅವ್ರ ಸೇವೆ ನನಗೆ ಏನು ಮಾಡಿದ್ದೀನಿ ಅಂತಂದರೆ, ಅವ್ರು ಬೆಂಗಳೂರಿಂದ ಬರ್ತಾ ಇದ್ದಕ್ಕಂಥ ಬಸ್ಸನ್ನ ಕಾದು ನಾನು ಅವ್ರ ಲಗೇಜೆಲ್ಲ ಹಿಡ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದೆ. ಮತ್ತೆ ಅವರು ಒಂದಿನ ಹಾಲ್ಟ್ ಮಾಡೋರು ನಮ್ಮ ಮನೇಲಿ ಹಾಲ್ಟ್ ಮಾಡಿ ಅವ್ರು ಬೆಳಗ್ಗೆ ಎದ್ದು ಸಂಜೆನೂ ಉಪನ್ಯಾಸ ಇರೋದು, ಬೆಳಗಿನ ಉಪನ್ಯಾಸ ಇರೋದು, ಮುಗಿಸ್ಕೊಂಡ ನಂತರ ಅವ್ರು ಮತ್ತೆ ಬಸ್ಸಿಗೆ ಬಿಡಬೇಕಾಗಿತ್ತು. ಹನುಮದಾಸ್ ಅವರು ನನಗೆ ಆ ಕೆಲಸ ವಹಿಸಿದ್ರು ನಮ್ಮ ಮನೆಯಲ್ಲಿ. ಸೊ ನಾನು ಮತ್ತೆ ಅವ್ರ ಲಗೇಜ್ ತೊಗೊಂಡು ಬಸ್ಸಿಗೆ ಬಿಟ್ಟು, ಅದು ಅಮೀರ್ ಅಂತಾನೆ ಏನೋ ಒಂದು ಬಸ್ ಬರೋದು ಬೆಂಗಳೂರಿಂದ, ಆ ಬಸ್ಸಲ್ಲಿ ಬರ್ತಾಯಿದ್ರು, ಪ್ರೈವೇಟ್ ಬಸ್ಸಲ್ಲಿ ಅವರು. ಸೊ ಅವರ ಹಿಂದೆ ನಾನು ಹೋಗ್ತಿದ್ದೆ. ನಾನು ತುಂಬ ಆಪ್ಯಾಯವಾಗಿ ಪ್ರೀತಿಯಿಂದ ಮಾತಾಡಿಸೋರು, ನೋಡೋರು, ಆಶೀರ್ವಾದ ಮಾಡೋರು. ಸೊ ಅವರು ಹೇಳ್ತಾ ಇದ್ದಕ್ಕಂತಹ ವಿಚಾರಗಳೆಲ್ಲ ನನ್ನ ಕಿವಿಗೆ ಇವತ್ತು ಅವರ ಉಪನ್ಯಾಸಗಳು ಇವತ್ತು ಕೇಳಿದಾಗಿದೆ. ನಾನು ನಮ್ಮ ಪ್ರಸನ್ನ ಕುಮಾರ್ ಅವ್ರಿಗೂ ಹೇಳಿದೆ, ಸರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನಾದರೂ ವಿಚಾರಗಳಿರಲಿ, ಪುಸ್ತಕಗಳಿರಲಿ, ದಯವಿಟ್ಟು ನನಗೆ ಕೊಡಿ ಅಂತ. ಆಮೇಲೆ ಅಲ್ಲಿ ಬರ್ತಾ ಇದ್ದಕ್ಕಂಥ ಹಿರಿಯರು ಒಂದಷ್ಟು ಜನ ಇದ್ದಾರೆ. ಮುನ್ರಾಜು ಅವರು ಬರ್ತಿದ್ರು ನಮ್ಮ ಮನೆಗೆ, ಸಾಕಷ್ಟು ಜನ ಬರ್ತಿದ್ರು. ಚೌಡಪ್ಪ ಅವರಂತೂ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಅವಾಗ ಇರೋರು ಹಿರಿಯರು. ಸೊ ಹೀಗೆ ಈ ಒಂದು ಬಾಂಧವ್ಯ ಮತ್ತೆ ಒಂದಷ್ಟು ದಿನಗಳಾದಮೇಲೆ ನನಗೆ ವಿದ್ಯಾರ್ಥಿಯಾಗಿ ನಾನು ಮುಂದುವರೆದಾಗ ಮತ್ತವರು ಬೇರೆ ಒಂದು ಸ್ಥಳಾಂತರಗೊಂಡಾಗ ಅವರ ವಿಚಾರಗಳು ನನಗೆ ಸ್ವಲ್ಪ ಅದು ಬಾಂಧವ್ಯಗಳು ಮುಂದುವರ್ಸೋಕ್ಕಾಗಲಿಲ್ಲ. ಸೊ ಈಗ ಈ ಹಂತದಲ್ಲಿ ಮತ್ತೆ ನನಗೆ ಯಾವುದೋ ಒಂದು ಸೆಳೆತ, ಆ ಮಹನೀಯರ ಸೆಳೆತ ಮತ್ತೆ ಈ ಆಶ್ರಮದ ಒಂದು ಸನ್ನಿಧಾನಕ್ಕೆ ಕರ್ತಂದಿದೆ ಅಂತ ನಾನು ಅದನ್ನು ಭಾವಿಸಿದ್ದೇನೆ. ಸೊ ಹಾಗಾಗಿ ಆನೇಕಲ್ ಬಗ್ಗೆ ಇರ್ತಕ್ಕಂತಹ ವಿಶೇಷವಾದ ಕಾಳಜಿ, ವಿಶೇಷವಾದಂತಹ ಒಂದು ಆಂತರ್ಯದ ತುಡಿತಗಳು, ಈ ಊರಿನ ಬಗ್ಗೆ, ಇತಿಹಾಸದ ಬಗ್ಗೆ, ಅಥವಾ ಇಲ್ಲಿನ ಮಹನೀಯರ ಬಗ್ಗೆ, ಹಿರಿಯರ ಬಗ್ಗೆ ಏನು ನಾವು ಇಟ್ಕೊಂಡು ನಾನೊಂದಷ್ಟು ಕೆಲಸಗಳನ್ನು ಬರವಣಿಗೆಯಲ್ಲಿ ಮಾಡ್ತಾ ಇದ್ದೀನೋ, ಸೊ ಅವರ ಬಗ್ಗೆಯೂ ಕೂಡ ಒಂದು ಒಳ್ಳೆಯ ವಿಚಾರಗಳನ್ನು ನಾನು ತರಬೇಕು ಬರವಣಿಗೆಗೆ ಅಂತಕ್ಕಂಥ ತುಡಿತಾ ಇದೆ. ಸೊ ಹಾಗಾಗಿ ಅದನ್ನು ಬರವಣಿಗೆ ಮೂಲಕ ಬರಹದ ಕ್ಷೇತ್ರದಲ್ಲಿ ನಾನು ಮಾಡಲಿಕ್ಕೆ ಖಂಡಿತ ನನ್ನ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮುಂದುವರೆದು ಇವತ್ತಿನ ದಿನದ ಹಲವಾರು ಕಾರ್ಯಕ್ರಮಗಳು ನಾನು ಬಂದಿದ್ದೇನೆ, ನೋಡಿದ್ದೇನೆ ಅವರ ಉತ್ಸಾಹವನ್ನು. ಅವ್ರು ಎಷ್ಟು ತಾದಾತ್ಮ್ಯವಾಗಿ ಪ್ರಸನ್ನ ಕುಮಾರ್ ಅವರು ಸಂಘಟನೆ ಮಾಡ್ತಾರೆ, ಮತ್ತು ಮೇಡಮ್ನವರು ಅವ್ರ ಜೊತೆಲಿದ್ದಾರೆ, ಅವರ ಬಳಗ ಎಲ್ಲ ಏನಿದೆ, ಆಸಕ್ತರು ಒಂದು 100 ಜನ ಇದ್ದರೂ ಸಾಕು. ಸಾವಿರಾರು ಜನಗಳು ಮಾಡ್ತಕ್ಕಂತಹ ಕೆಲಸವನ್ನು, ಸಾವಿರಾರು ಜನಗಳ ಒಂದು ಅವ್ರಿಗೆ ನೀಡ್ತಕ್ಕಂಥ ಉತ್ತೇಜನವನ್ನು ಇಷ್ಟು ಮಂದಿನೇ ಕೊಡ್ತಾರೆ ಇವರು. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂತಹ ತಾದಾತ್ಮ್ಯತೆ ಏನಿದೆ ಈ ಆಶ್ರಮದ ಬಗ್ಗೆ ತುಂಬ ಕಳಕಳಿಯ ಒಂದು ಏನು ಮಾನವೀಯತೆಯ ದೃಷ್ಟಿಯಿಂದ ಅದನ್ನು ನಾವು ನೋಡಿದಾಗ ಇಂತಹ ಅಳಿಲು ಸೇವಾ ಸಂಸ್ಥೆಗಳು ಹುಟ್ಟೋದಕ್ಕೆ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಭಜನೆ, ಮತ್ತೊಂದು ಸತ್ಸಂಗ, ಮತ್ತೊಂದು ಯೋಗ, ಹೀಗೆ ಇಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಆಶ್ರಮದ ಕೆಲಸಗಳೇನಿದೆ, ಇದು ಮಾನವ ಜೀವಿತವನ್ನು ಅಥವಾ ಮಾನವದ ಒಂದು ಏನು ಆ ಬದುಕನ್ನು ತುಂಬ ಸಾರ್ಥಕಗೊಳಿಸ್ತಕ್ಕಂತಹ ಕೆಲಸಗಳನ್ನು ಈ ಆಶ್ರಮ ಮಾಡ್ತಾ ಇದೆ ಅಂತಕ್ಕಂಥದ್ದು ಹೇಳಿದೆ. ಅವ್ರಿಗೆ ಹೇಳಿದೆ ನಾನು, ಪ್ರಸನ್ನ ಕುಮಾರ್ ಅವ್ರಿಗೆ, ನೀವು ಇಟ್ಕೊಂಡಿರ್ತಕ್ಕಂಥದ್ದು ಅಳಿಲು ಅಂತಕ್ಕಂತಹ ಒಂದು ಅಳಿಲು ಸೇವೆ ಅಂತಕ್ಕಂಥದ್ದು, ಅಳಿಲು ಸಂಸ್ಥೆ ಅಂತಕ್ಕಂಥ ಹೆಸರು, ಅದು ಇಡೀ ಅಳಿಲು ರಾಮಾಯಣವನ್ನೇ ರೂಪಿಸ್ತು. ಕೊನೆಯಲ್ಲಿ ರಾಮಾಯಣದ ದಿಕ್ಕನ್ನೇ ಬದಲಿಸ್ತು ಅಳಿಲು. ಶ್ರೀರಾಮನ ಸೇವೆಗೆ ಹೋದಾಗ ಅದು ಗೊತ್ತಿದೆ ನಮಗೆ, ಅಳಿಲು ಸೇವೆ ಅಂತ ನಾವು ಹೇಳ್ತೀವಿ. ಸರ್ ತಗೊಳ್ಳಿ ಸರ್, ಇದು ನಮ್ಮ ಅಳಿಲು ಸೇವೆ ಅಂತೀವಿ, ಸರ್ ನಮ್ಮ ಅಳಿಲು ಸೇವೆ ಬೆಳೆಸ್ಕೊಳ್ಳಿ ಸರ್ ಅಂತೀವಿ. ಹಾಗಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಆಗಬೇಕಾದಾಗ ಅಳಿಲು ಸೇವೆಯ ಮನೋಭಾವ ಇದೆಯಲ್ಲ, ಅದು ಬಹಳ ಮುಖ್ಯ. ದೊಡ್ಡ ಕೆಲಸ ಮಾಡೋರು ಯಾವತ್ತೂ ಅಳಿಲು ಸೇವೆಯ ಮುಖಾಂತರವೇ ಆ ರಂಗ ಪ್ರವೇಶವನ್ನು ಮಾಡ್ತಾರೆ, ಸೇವಾ ರಂಗಕ್ಕೆ. ಸೊ ಅದು ಆ ಅಳಿಲುಗಳ ಒಂದು ಸಮೂಹದಿಂದ ಆಗ್ತಕ್ಕಂತಹ ದೊಡ್ಡ ಕೆಲಸಗಳು ಈ ರೀತಿಯಾದಂತಹ ಸಾರ್ಥಕವಾದ ಸೇವೆಗೆ ಒಂದು ಸ್ಫೂರ್ತಿಯನ್ನು ನೀಡುತ್ತೆ ಅಂತಕ್ಕಂತಹ ಮಾತನ್ನು. ಯಾಕಂದರೆ ಅಳಿಲು ಯಾವತ್ತೂ ಅದು ತಗ್ಗಿ ಬಗ್ಗಿ ತುಂಬ ಭಯಭಕ್ತಿಯಿಂದ
ಅದು ಆ ಶ್ರೀರಾಮನ ಪಾದಗಳಿಗೆ ಅದು ಎರಗುತ್ತೆ. ಸೊ ಆ ಮನೋಭಾವ ಇದ್ದಾಗಲಷ್ಟೇ ಸೇವೆಗೆ ಸಾರ್ಥಕತೆ ಸಿಗೋದು. ನಾನು ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಹೋದಾಗ ಏನಾಗುತ್ತೆ, ಅದು ಸೇವಾ ಮನೋಭಾವ ಆಗೋದಿಲ್ಲ. ಅದು ಸೇವೆಗೆ ದೂರ ಆಗುತ್ತೆ ಆ ಭಾವನೆ. ಹಾಗಾಗಿ ಈ ಅಳಿಲು ಸೇವೆಯ ಮನೋಭಾವನೆ ಇಟ್ಕೊಂಡು ಇವತ್ತೇನು ಹುಟ್ಟಾಕಿರ್ತಕ್ಕಂತಹ ಅಥವಾ ಇವತ್ತೇನು ಚಾಲನೆ ಆಗ್ತಾ ಇರ್ತಕ್ಕಂತಹ ಸಂಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತಕ್ಕಂತಹ ಒಂದು ಆಶಯ ನನಗಂತೂ ಇದೆ. ಈ ಕಬೀರ್ ಆಶ್ರಮಕ್ಕೆ ನನಗೆ ತುಂಬ ಹಳೆಯ ಸಂಬಂಧ ಇದೆ. ಸುಮಾರು 1997ರಲ್ಲಿ ನಾನು ಈ ಕಬೀರ್ ಆಶ್ರಮಕ್ಕೆ ಪ್ರಥಮವಾಗಿ ಬಂದೆ. ಆಗ ಇಲ್ಲಿ ನಮ್ಮ ಅರಿವಿನ ಶ್ರೀಮಂದಿರದ ಪರವಾಗಿ ವಿಶಾಲ ಕರ್ನಾಟಕ ಅಂತ ಹೇಳಿ ನಮ್ಮ ಗುರುಗಳೊಬ್ಬರು ಇಲ್ಲಿ ಯೋಗ ಹೇಳ್ಕೊಡ್ತಾ ಇದ್ದರು. ಆಗ ನಾನು ಮತ್ತು ನನ್ನ ಸ್ನೇಹಿತರು ನಾಗರಾಜ್ ಅವರು ಇಲ್ಲಿ ಯೋಗ ಕಲಿಯೋದಕ್ಕೆ ಪ್ರಾರಂಭ ಕೊಟ್ಟರು. ಈ ಸ್ಥಳದಲ್ಲಿ ನಾನು ಪ್ರಥಮವಾಗಿ ಬಂದು ಸೇರಿಕೊಂಡಿದ್ದು. ಆಗ ಇಲ್ಲಿ ಸ್ಥಳದ ಅಭಾವ ಕಾಣ್ತು, ಜನ ಜಾಸ್ತಿ ಆದರು. ಆಗ ನಮ್ಮ ಕನ್ನಡ ಸಂಘದಲ್ಲಿ ಒಂದು ಹಾಲ್ನ, ಒಂದು 150 ಜನ ಕೂತ್ಕೊಳ್ತಕ್ಕಂಥ ಒಂದು ಆಡಿಟೋರಿಯಂ ಹಾಲ್ನ ರೆಡಿ ಮಾಡಿಕೊಟ್ಟಿದ್ದೆ ನಾವು ಉಚಿತವಾಗಿ. ಅಲ್ಲಿ ಆ ಸಂಸ್ಥೆ ಹೆಚ್ಚಿಗೆ ಬೆಳ್ಕೊಂಡು ಬಂತು. ಅಲ್ಲಿಂದ ಆಚೆಗೆ ಭಾಳಷ್ಟು ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ ಮತ್ತು ಒಂದು ದೊಡ್ಡ ಆಶ್ರಮ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕಾವಲುವಾಸಹಳ್ಳಿಯಲ್ಲಿ ಒಂದು ದಾನಿಗಳಿಂದ ಇವತ್ತಿನ ಬೆಲೆ 15 ಕೋಟಿ ಬಾಳ್ತಕ್ಕಂಥ ಒಂದು ಸ್ಥಳವನ್ನು ನಮಗೆ ದಾನವಾಗಿ ಕೊಟ್ಟರು. ಅದನ್ನು ಅಭಿವೃದ್ಧಿಪಡಿಸಿ ಈಗಾಗಲೇ ಅಲ್ಲಿ ಒಂದು 7-8 ಕೋಟಿಯಷ್ಟು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಅದರ ಕಾರ್ಯಕ್ರಮಕ್ಕೆಲ್ಲ ನಾವು ಪ್ರಸನ್ನರು ಬರ್ತಾಯಿದ್ರು. ಕಾರ್ಯಕ್ರಮಗಳನ್ನ ಅವ್ರು ಗಮನಿಸಿದ್ದಾರೆ. ಅಲ್ಲಿ ಯೋಗ ಮತ್ತು ಧ್ಯಾನ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಸನ್ನರವರು ಹೇಳಿದ ಹಾಗೆ ಅಳಿಲು ಸೇವೆ ಮಾಡೋದು ನಾವು ಹೇಗೆ ಅನ್ನೋದೊಂದು ಪ್ರಶ್ನೆ. ಈಗ ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದೆ, ದೊಡ್ಡ ಉದ್ಯಮಿ ನಡೆಸ್ತಾ ಇದ್ದೆ. ನನಗೆ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನಿಸ್ತು. ಆಗ ನಮ್ಮ ಸಮಾಜದ್ದೇ ಆದಂಥ ಒಂದು ದೇವಾಂಗ ಸಮಾಜದ ಅಧ್ಯಕ್ಷನಾಗಿ ಸುಮಾರು 10 ವರ್ಷಗಳ ಕಾಲ ಅದರಲ್ಲಿ ಸೇವೆ ಮಾಡಿ ಅದಕ್ಕೊಂದು ಸಮುದಾಯ ಭವನ ಅಂತ ಹೇಳಿ ಕಟ್ಟಿಸ್ಕೊಟ್ಟೆ. ನಮ್ಮ ಅಳಿಲು ಸೇವಾ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಕನಸು ಅನ್ನೋದಕ್ಕಿಂತ ನನ್ನ ಮಗಳ ಒಂದು ಗುರಿ ಅಂತ ಅಂದ್ಕೊತೀನಿ. ನಾನೇನು ಅಂದ್ಕೊಳ್ತಾ ಇದ್ದೆ ಅದು ಅವಳು ಮಾಡಬೇಕು ಅಂತ ಆಸೆ ಪಟ್ಟಿದ್ದಾಳೆ. ಅದಕ್ಕೆ ನಾನು ಬೆನ್ನೆಲುಬಾಗಿ ಜೊತೆನಲ್ಲಿ ಇರ್ತೀನಿ ಅಷ್ಟೇ. ಈ ಸಂಸ್ಥೆದು ಏನಿದ್ರು ಪ್ರಸನ್ನ ಸರ್ ಮತ್ತು ಚೈತ್ರ ಅವರು ನಡ್ಸ್ಕೊಂಡು ಹೋಗ್ತಾರೆ, ಜೊತೆನಲ್ಲಿ ನಾನು ಇರ್ತೀನಿ. ನಮ್ಮ ಸಂಸ್ಥೆಯಿಂದ ಅಶಕ್ತ ಹೆಣ್ಣುಮಕ್ಕಳಿಗೆ ಅಥವಾ ಅವಶ್ಯಕತೆ ಇರೋವಂಥವ್ರಿಗೆ ಒಂದು ಕೈಲಾದ ಮಟ್ಟಿಗೆ, ಅದು ದೊಡ್ಡ ಮಟ್ಟದಲ್ಲಿ ಅಂತ ನಾವು ಹೇಳಕ್ಕೆ ಇದು ಮಾಡಲ್ಲ. ಇವತ್ತು ಚಿಕ್ಕದಾಗಿ ಶುರು ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ, ಗಣ್ಯ ವ್ಯಕ್ತಿಗಳು ಮಾತಾಡಿದರು, ಅವರೆಲ್ಲರೂ ನಮ್ಮ ಜೊತೆ ಇದ್ದು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಅನ್ನೋ ಒಂದು ಭರವಸೆ, ನಂಬಿಕೆ ನಮಗಿದೆ. ನಮ್ಮ ಈ ಸಣ್ಣ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟು ಅದನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಬೆಂಬಲ ಕೊಡಬೇಕು ಅಂತ ಬೇಡ್ಕೊಳ್ತಾ, ನನ್ನ ಮಗಳು ಈ ಒಂದು ಆನೇಕಲ್ ತಾಲೂಕಿನಲ್ಲಿ ಒಂದು ಪುಟ್ಟ ಹೆಜ್ಜೆನ ದಿಟ್ಟವಾಗಿ ಇಡ್ತಾ ಇದ್ದಾಳೆ. ಅವಳಿಗೆ ನಿಮ್ಮೆಲ್ಲರೂ ಬೆಂಬಲ ಕೊಡಬೇಕು. ನಾವು ಏನೇ ಮಾಡೋದಿದ್ರು ನಿಮ್ಮ ಸಹಕಾರ ತುಂಬ ಅತ್ಯಗತ್ಯ. ಇದನ್ನು ಅವಕಾಶ ಕಲ್ಪಿಸ್ಕೊಟ್ಟಂಥ ಪ್ರಸನ್ನ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಪುಟ್ಟ ಮಾತುಗಳನ್ನ ಮುಗಿಸ್ತೀನಿ. ನಮಸ್ತೆ. ಹನುಮಂತಸ್ರ ಸೇವೆ ಅವರು ಹೇಗೆ ಮಾಡಿದ್ರು, ಪೂಜ್ಯ ಚೌಡಪ್ಪ ಅವರ ಸೇವೆಯು ನಾನು ಹಾಗೆ ಮಾಡಿದ್ದು. ನಮ್ಮ ಮನೆಗೆ ಬರ್ತಾಯಿದ್ರು ಅವರು. ಬಸ್ ಸ್ಟ್ಯಾಂಡಿಂದ ಅವ್ರ ಲಗೇಜ್ ತೊಗೊಂಡು ನಮ್ಮ ಮನೆಗೆ ಬಂದೆ. ನಮ್ಮ ಮನೆಯಿಂದ ವಾಪಸ್ ಲಗೇಜ್ ತೊಗೊಂಡೋಗಿ ಆಗ 10 ರೂಪಾಯಿ ಕೊಡೋರು. ಅವ್ರು ಬರೋವಾಗ ಪಾರ್ಲೆಜಿ ಪ್ಯಾಕೆಟ್ ತಂದು ನನಗೆ ಕೊಡೋರು. ನಾನು ಏನಕ್ಕೆ ಅವ್ರ ಜೊತೆ ಬಸ್ ಸ್ಟಾಪ್ ಹೋಗ್ತಾ ಇದ್ದೆ ಅಂದರೆ, ಒಂದು ಇಚ್ಛಾಶಕ್ತಿ, ಇನ್ನೊಂದು 10 ರೂಪಾಯಿ ಸಿಗತ್ತಲ್ಲ ಅಂತ ಉದ್ದೇಶಕ್ಕೆ. ಹಾಗಾಗಿ ನನ್ನ ಈ ಒಂದು ಸೇವೆ, ಈ ಮೊನ್ನೆ ನಮ್ಮ ಮೋದಿಜಿ 75ನೇ ವರ್ಷ ಹುಟ್ಟುಹಬ್ಬದ ಅಂಗವಾಗಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಸ್ಥಾನಮಾನ ಗೌರವ ಸಿಗುವ ಹಾಗೆ ಮಾಡಬೇಕು ಅಂತ ಅವರು ಏನು ಆಶಯ ಮಾಡಿದ್ದಾರೆ, ತಾವು ಕೂಡ ಈ ಒಂದು ಅಳಿಲು ಸೇವಾ ಸಂಸ್ಥೆ ಈ ಒಳ್ಳೆಯ ಸಮಯದಲ್ಲಿ ಸ್ಥಾಪನೆ ಆಗಿರೋದು, ಅದಕ್ಕೊಂದು ನಿಜವಾಗ್ಲೂ ನಾನು
ಕೇಂದ್ರ ಸರ್ಕಾರಕ್ಕೂ ನಮ್ಮ ಅಳಿಲು ಸಂಸ್ಥೆಯ ಒಂದು ಇದಕ್ಕೂ ಬ್ರಿಡ್ಜ್ ಆಗಿ ನಾನು ಅಳಿಲಾಗಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಪಡ್ತೇನೆ. ಇವತ್ತಿನ ದಿವಸ ಈ ಸೇರಿರ್ತಕ್ಕಂಥ ಅವರೆಲ್ಲರೂ ಕೂಡ ಒಂದು ವಿಶೇಷವಾದಂಥ ಈ ಕಾರ್ಯಕ್ಕೆ ವೃತ್ತಿಯಿಂದ ಎಲ್ಲರೂ ಬಂದಿದ್ದೀರ. ಎಲ್ಲರೂ ಕೂಡ ಇಂದಿನ ಈ ಕಾರ್ಯಕ್ಕೆ ತಿಳಿದಿರೋ ಕಾರ್ಯವನ್ನು ತಿಳಿದಿರೋ ಗೊತ್ತಿಲ್ಲ. ಈ ಆಶ್ರಮ ಕಟ್ಟಬೇಕಾದ್ರೆ ಬಹಳ ಕಷ್ಟಪಟ್ಟು ಒಂದು 4-5 ಜನ ಬಹಳ ಓಡಾಡಿದ್ದೀವಿ. ನಾವು ಇದಕ್ಕೆ ಸಹಾಯ ಬೇಕಾದಷ್ಟು ನಾವು ಮಾಡಿದ್ದೀವಿ. ಇದಕ್ಕೆ ಸಹಾಯಕರಾಗಿ ನಿಂತಿರ್ತಕ್ಕಂಥವರು ಬಹಳ ಉತ್ತಮರಾಗಿತ್ತು. ಎಲ್ಲರೂ ಕೂಡ ಏನೇ ಬೇಕಾದರೂ ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಎಲ್ಲ ಸಹಾಯಗಳು ಮಾಡಿ ಎಲ್ಲ ಕಾರ್ಯಗಳು ಮುಗಿಸೋದಿಂದಲೇ ಕಟ್ಟಡ ಎಲ್ಲ ಆಗಿರ್ತಕ್ಕಂಥದ್ದು. ಇದಕ್ಕೆ ಪುಣ್ಯಾತ್ಮರು ಅಂತಕ್ಕಂಥ ಹೆಸರು. ದಾನ ಧರ್ಮ ಮಾಡೋದ್ರಲ್ಲಿ ಕೂಡ ಒಂದು ಹೆಚ್ಚಿನದಂಥ ಶಕ್ತಿ ಇದೆ. ದಾನ ಧರ್ಮ ಮಾಡುವುದು ಜ್ಞಾನ ವಿಜ್ಞಾನಿಯ ತಿಳಿದು ಹೀನ ಕಾರ್ಯಕ್ಕೆ ನೀಡಬೇಡವೋ ಮುಗಿದ ಯಾಕೆ ಮೂರ್ಖನಾದೋ ಅಂತ ಹೇಳಿ ಒಂದು ಹಾಡುಗಳು ನಮ್ಮ ಹನುಮಾನದಾಸರು. ಆದ್ದರಿಂದ ಈ ದಾನ ಧರ್ಮ ಮಾಡೋದಕ್ಕೂ ಕೂಡ ಒಂದು ಪುಣ್ಯಾತ್ಮ ಇರಬೇಕು, ಪುಣ್ಯಾತ್ಮರೇ ಆಗಬೇಕು. ಪುಣ್ಯ ಕಾರ್ಯಕ್ಕೆ ಸಹಾಯ ಮಾಡ್ತಕ್ಕಂಥವರು ಬಹಳ ಮುಂದಿನ ಜನ್ಮದಲ್ಲಿ ಅವರು ಬಹಳ ಶ್ರೇಷ್ಠರಾಗಿ ಜನ್ಮ ತಾಳ್ತಾರೆ. ಅವರು ದಾನ ಧರ್ಮವನ್ನು ಮಾಡತಕ್ಕಂಥವರಿಗೆ ಹೆಚ್ಚಿನದಂಥ ಫಲ ಇರ್ತಕ್ಕಂಥದ್ದು. ಬೇರೆ ಯಾವ ಏನು ತೊಂದರೆ, ಎಲ್ಲ ತೊಂದರೆಗಳು ಇರ್ತದೆ. ದಾನ ಧರ್ಮ ಮಾಡೋದಕ್ಕೆ ಅವರವರ ತೊಂದರೆಗಳನ್ನು ಕಳ್ಕೊಂಡು ಅವರವರು ಸುಖವಾಗಿರ್ತಕ್ಕಂಥವ್ರು ಆಗ್ತಾರೆ. ಆದ್ದರಿಂದ ದಾನ ಧರ್ಮ ಮಾಡೋದಕ್ಕೆ ಒಳ್ಳೆ ಕಾರ್ಯಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಮಹಿಳೆಯರು ಅಬಲೆಯರು ಅನ್ನೋ ಆ ಮೂಲ ಸ್ರೋತ ಅದೇ ತಪ್ಪು. ಮಹಿಳೆಯರು ಎಂದೂ ಅಬಲೆಯರಾಗಿರಲಿಲ್ಲ. ಏಕೆಂದರೆ ನಮ್ಮ ಇತಿಹಾಸದಲ್ಲಿ ನಾವು ಸೀತಾರಾಮ ಅಂತ ಕರಿತೀವಿ, ಗೌರಿ ಶಿವ ಅಂತ ಕರಿತೀವಿ, ರಾಧಾ ರಮಣ ಅಂತ ಕರಿತೀವಿ. ಮೊದಲನೇ ಹೆಸರು ಸ್ತ್ರೀಗೆ ನಾವು ಗೌರವ ಕೊಟ್ಟಿದ್ವಿ ಮತ್ತು ಆಕೆಯನ್ನು ನಾವು ಶಕ್ತಿ ದೇವತೆ ಅಂತ ಆರಾಧಿಸ್ಕೊಂಡೇ ಬಂದಿರೋದು. ಹೀಗಿರುವಾಗ ಅವ್ರನ್ನ ಅಬಲೆ ಅಂತ ಕರೆದು ಯಾಕೆ ಅವಮಾನ ಮಾಡಬೇಕು ನಾವು? ಇಲ್ಲ. ನಿಜವಾದ ವಿಚಾರ ಬೇರೆ ಇದೆ. ಏನು ಅಂದರೆ ಆಕೆ ಅಬಲೆಯಲ್ಲ, ಆದರೆ ಅವರಿಗೆ ಪ್ರಕೃತಿ ಒಂದು ವಿಶೇಷವಾದ ಅವಕಾಶ ಕೊಟ್ಟಿದೆ. ಏನು ಅಂದರೆ ಅವಳು ತಾಯಿ ಆಗೋದು, ಆಕೆ ಮಾತೆಯಾಗೋದು. ಆದ್ದರಿಂದ ಮಾತೆಯಾಗುವ ದಿನಗಳಲ್ಲಿ ಅವಳು ಮನೆಯಲ್ಲಿರಬೇಕಾಗ್ತದೆ. ನಮ್ಮ ಎದುರುಗಡೆ ಆ ಮಕ್ಕಳು ಕಾಣಿಸ್ತಾ ಇವೆ ನೋಡಿ, ತಾಯಿಯಲ್ಲಿ ಅವರು ಆರೈಕೆ ಮಾಡ್ತಾ ಇದ್ದಾಳೆ. ಅವ್ರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕಾಗಲ್ಲ. ಆ ಮಕ್ಕಳ ಸೇವೆನೇ ಪರಮ ಭಾಗ್ಯ ತಾಯಿ ಪಾಲಿಗೆ. ಹಾಗೆ ಈ ಮಹಿಳೆಗೆ ತನ್ನ ಮಗು ಪಾಲನೆ ಮಾಡೋದು, ಪೋಷಣೆ ಮಾಡೋದು, ಗೃಹಕೃತ್ಯಗಳನ್ನು ನೋಡ್ಕೊಳ್ಳೋದಾದ್ರಿಂದ ಹೆಚ್ಚು ಕಾಲ ಅವರು ಮನೆ ಒಳಗಡೆ ಇರ್ತಾರೆ. ಆದ್ದರಿಂದ ಅವರನ್ನು ಈ ಸಮಾಜ ಗಂಡಾಳು ನಮ್ಮ ಸಮಾಜ ಇದೆಯಲ್ಲ, ಪುರುಷ ಪ್ರಧಾನ ವ್ಯವಸ್ಥೆ. ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣನ್ನು ಭೋಗಿಸೋ ವಸ್ತು, ಬಿಸಾಡೋ ವಸ್ತು, ಅವಮಾನ ಮಾಡೋ ವಸ್ತು, ಅವಳು ಎರಡನೇ ಪ್ರಜೆ ಅಂತ ಹೇಳಿ ಮೊದಲಿನಿಂದ. ಯಾಕೆಂದರೆ ರಾಜರ ಕಾಲದಲ್ಲೇ ಬಹುಪತ್ನಿ ವಲ್ಲಭರು, ಅವ್ರಿಗೆ 2 ಜನ ಹೆಂಡ್ತಿದ್ದಿರೋ ಲೆಕ್ಕವೇ ಇಲ್ಲ. ಒಬ್ಬ ನಿಜಾಮನಿಗೆ 100 ಜನ 1000 ಜನ ಹೆಂಡ್ತಿದ್ದಿರು. ಒಬ್ಬ ರಾಜನಿಗೆ ಚಕ್ರವರ್ತಿಗೆ 100 ಜನ ಹೆಂಡ್ತಿದ್ದಿರು. ಯಾರ್ಯಾರು ಆ ಊರಿನಲ್ಲಿ ಸುಂದರವಾಗಿ ಕಾಣ್ತಿದ್ರೋ ಅವರೆಲ್ಲ ಬಂದು ಅವನ ಹಾಸಿಗೆಯಲ್ಲಿ ಪಾಲು ತಗೊಳ್ತಾ ಇದ್ರು. ಇಂಥ ಒಂದು ದಿನಗಳನ್ನು ಮೀರಿ ಹೆಣ್ಣು ಈಚೆಗೆ ಬರಬೇಕಾದ್ರೆ ಭಾಳ ಕಷ್ಟ ಆಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಒಂದು ಧೈರ್ಯ ಯಾರು ಅಂದರೆ ನಮಗೆ ಧೈರ್ಯ ತುಂಬಿರೋರು ನನಗೆ ನೆನಪಾಗೋದು ಇಂದಿರಾ ಗಾಂಧಿ, ಶ್ರೀಮತಿ ಇಂದಿರಾ ಗಾಂಧಿ. ಅವರು ಈ ದೇಶದ ಪ್ರಧಾನಿಯಾದರು. ಆ ತದನಂತರ ನಮ್ಮ ರಾಜ್ಯದಲ್ಲಿ ಅನೇಕ ಮಹಿಳೆಯರು ಹೊರಗಡೆ ಬಂದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ತೇಜಸ್ವಿನಿ ಅನಂತಕುಮಾರ್ ಆಗ್ಬೋದು, ಶೋಭಾ ಕರಂದ್ಲಾಜೆಯವರಾಗ್ಬೋದು, ನಮ್ಮ ಸೌಮ್ಯ ರೆಡ್ಡಿಯವರು, ನಮ್ಮ ರಾಮಲಿಂಗಾರೆಡ್ಡಿಯವರ ಮಗಳು ಅವರಾಗ್ಬೋದು. ಇತ್ತೀಚೆಗೆ ಇಂಥ 100 ಜನ ಅಲ್ಲಲ್ಲಿ ತಮ್ಮ ಸೇವಾ ಕ್ಷೇತ್ರವನ್ನು ವಿಸ್ತರಿಸ್ಕೊಂಡು ಸಮಾಜದ ನಡುವೆ ಗುರುತಿಸ್ಕೊಂಡು ತಮ್ಮ ಮನಸ್ಸಿನಲ್ಲಿರುವ ಎಲ್ಲ ಅಭಿಪ್ರಾಯಗಳನ್ನ ಹೊರಗಡೆ ಹಾಕಿ ಹೊಸ ಸಮಾಜದ ಸೃಷ್ಟಿಗೆ ಅವರು ಕಾರಣಕರ್ತರಾಗಿದ್ದಾರೆ.
ಈ ತಾಯಂದಿರನ್ನ ನಾವು ಅಬಲೆಯರು, ದಿಕ್ಕಟ್ಟವರು, ಅಂಗವಿಕಲರು, ಅದು ಇದು ಅಂತ ಹೇಳಿ ನಾವು ಮತ್ತಷ್ಟು ಅವ್ರನ್ನ ಈಗಳೆಯೋದು ನನಗೆ ಸರಿ ಕಾಣೋದಿಲ್ಲ. ಅವರು ಈ ಸಮಾಜದ ಮುಖಾಮುಖಿಯಲ್ಲಿ ಸಮಾಜದ ಬಿಂಬವಾಗಿ ಈಚೆಗೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಚೈತ್ರ ಅವರಾಗಿರ್ಬೋದು, ಸುಶೀಲಮ್ನವರು, ಯಾರೇ ಆಗಿರ್ಬೋದು, ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಅವ್ರ ಜೊತೆಯಲ್ಲಿ ನಾವು ಹೊಯ್ಕೈಯಾಗಿ ದುಡಿಬೇಕು. ಏಕೆಂದರೆ ಅವರು ಈಚೆಗೆ ಬಂದಿರೋದೇ ನಮ್ಮೆಲ್ಲರ ಭಾಗ್ಯ. ಅಷ್ಟು ಸುಲಭನಾಗಿ ಅವರು ಬರೋದಿಲ್ಲ. ಆದರೆ ಅವರ ಇದು ನಿರ್ಧಾರ ಏನಿದೆಯೋ ನನಗೆ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಮನುಷ್ಯನಿಗೆ 3ರಿಂದ ಸಂತೋಷ ಸಿಗುತ್ತೆ. 1 ತ್ಯಾಗದಿಂದ, 2 ದಾನದಿಂದ, 3 ಸೇವೆಯಿಂದ. ಅದನ್ನೇ ನಮ್ಮ ಪ್ರಾಚೀನ ಋಷಿಗಳು ಗುರುಕುಲಗಳಲ್ಲಿ ತನು, ಮನ, ಧನ ಅಂತ ಕರಿತಾ ಇದ್ರು. ಈಗ ಆ ಮಹಿಳೆಯರು, ಆ ತಾಯಂದಿರು ಯಾವುದಕ್ಕೆ ತಮ್ಮನ್ನು ತೊಡಗಿಸ್ಕೊಂಡಿದ್ದ? ತನು, ಮನ, ಧನ. ತನು ಅಂದರೆ ದೇಹ ಅಲ್ಲ, ಅವರೇ ಬಂದು ಕೆಲಸ ಮಾಡೋದು, ಉಂಡೆಲೆ ಎತ್ತೋದು. ಈಗ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸಿದ್ಧಗಂಗೆ ಮಠಕ್ಕೆ ಹೋದರೆ ಲಕ್ಷಾಂತರ ಜನ ಅಲ್ಲಿ ಊಟ ಮಾಡ್ತಾಯಿದ್ರು. ಅವ್ರ ಎಲೆ ಬಚ್ಚೋದು, ಅವರಿಗೆ ನೀರು ಬಡಿಸೋದೇ ಒಂದು ಪರಮ ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೋ. ಆ ಕೆಲಸ ನಾವು ಮಾಡ್ತಾ ಇದ್ದೋ. ಅದು ಅವಮಾನ ಅಂತ. ಈಗಿನ ಕಾಲದ ಹುಡುಗರಿಗೆ ಒಬ್ಬರಿಗೆ ನೀರು ಕೊಟ್ಟರೆ ಅವಮಾನ, ಎಲೆ ಎತ್ತದ್ರ ಅವಮಾನ, ಎಲ್ಲ ಬಿಳಿ ಕಾಲರ್ ಕೊಡ್ಕೊಳ್ಬೇಕು, ಒಳ್ಳೆ ಬಟ್ಟೆ ಬೇಕು, ಮಜಾ ಅಂದರೆ ಅರ್ಥ ಆಗಿಲ್ಲ ನನಗೇನು ಅಂತ. ಇಂಥ ಒಂದು ಸಂದರ್ಭದಲ್ಲಿ ಅವರು ಈಚೆಗೆ ಬಂದು ಸೇವೆಗೆ ತೋರಿಸ್ಕೊಂಡಿದ್ದಾರೆ. ನೀವೇನು ಹೇಳಿದ್ರಿ, ನನಗೆ ಅಳಿಲು ಸೇವೆ ಸಂಘ ಅಂತ ಏನೋ ಹೊಸದಾಗಿ ಇವರೆಲ್ಲ ಮಹಿಳೆಯರು ತೊಡಗಿಸ್ಕೊಂಡು ಹೊರಟಿದ್ದಾರೆ ಆಚೆಗೆ ಅಂತ. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಳಿಲು ಸೇವೆ ಅನ್ನೋದು ರಾಮಾಯಣ ಕಾಲದ ಒಂದು ಸಣ್ಣ ಸಂಕೇತ. ಅದು ಈ ಅಳಿಲೆಂದು ಬಂದು ಅಲ್ಲೇನು ಸೇವೆ ಮಾಡಲಿಲ್ಲ. ಆದರೆ ಒಂದು ಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ, ಶ್ರೀರಾಮ ಅಂತ ಸೇತುವೆ ಕಟ್ತಾ, ರಾಮ ಸೇತುವೆ ಕಟ್ತಾ, ಆಗ ಅಳಿಲು ಅಲ್ಲೆಲ್ಲೋ ಹೊರಳಾಡಿ ಮರಳನ್ನ ತನ್ನ ಮೈಗೆ ಮೆತ್ಕೊಂಡು ಹೋಗಿ ಆ ಗೊಂದಿಗೆಲ್ಲ ಹಾಕಿ ಒಂದು ಸೇತುವೆ ಕಟ್ಟಿದ್ರು ಅನ್ನೋದು ಒಂದು ಸಂಕೇತ ಅಷ್ಟೇ. ಅಂದರೆ ಮನುಷ್ಯನಿಗೆ ಯಾವ ರೂಪದಲ್ಲಿ ಬೇಕಾದ್ರೂ ಸೇವೆ ಮಾಡ್ಬೋದು. ತಲೆ ಆದ್ರೇನು, ಕಾಲಾದ್ರೇನು, ಎಲ್ಲಕ್ಕೂ ಗೌರವ. ಮೊದಲು ಕಾಲಿಗೆ ನಮಸ್ಕಾರ ಮಾಡ್ತೀವಿ, ತಲೆಗೆ ನಮಸ್ಕಾರ ಯಾರೂ ಮಾಡೋದಿಲ್ಲ. ತಲೆಯನ್ನು ಪಾದಕ್ಕೆ ಸ್ಪರ್ಶಿಸಿ ಆಶೀರ್ವಾದ ತಗೊಳ್ತೀವಿ. ಇವತ್ತು ಕೂಡ ನಾವು ದೊಡ್ಡವರು ಬಂದರೆ, ಸ್ವಾಮಿಗಳು ಬಂದರೆ, ಜ್ಞಾನಿಗಳು ಬಂದರೆ, ಆಮೇಲೆ ಸಮಾಜ ಸುಧಾರಕರು ಬಂದರೆ ಮೊದಲನೇ ಕೆಲಸ ಮಾಡೋದೇ ಕಾಲಿಗೆ ನಮಸ್ಕಾರ ಮಾಡೋದು. ಅಂದರೆ ಕಾಲಿಗೆ ಅಷ್ಟು ಗೌರವ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರು ಬಂದಿದ್ದಾರಲ್ಲ ನಮ್ಮ ಮಹಿಳೆಯರು, ಅಳಿಲು ಸೇವೆ ಅಂತ ಅಂದ್ಕೊಂಡು ಅವರು ನಿಜವಾದ ಘನ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ಲಿಮಿಟ್ಸ್ ಇಲ್ಲ, ಸೇವೆಗೆ ಚೌಕಟ್ಟಿಲ್ಲ, ಫ್ರೇಮ್ ಹಾಕೋಕ್ಕಾಗೋದಿಲ್ಲ. ಏನು ಸೇವೆ ಬೇಕಾದ್ರೂ ಮಾಡ್ಬೋದು. ಏನಿಲ್ಲ, ಯಾವುದೋ ಒಂದು ಬಸ್ ನಿಲ್ದಾಣದಲ್ಲಿ ನಾವು ಹೋಗೋವಾಗ ಅಲ್ಲಿ ಯಾರೋ ಒಬ್ಬ ಹಸ್ಕೊಂಡಿರ್ತಾನೆ, ಅವನಿಗೊಂದು ತನ್ನ ಕೊಡೋದು. ಇನ್ಯಾರೋ ಜ್ಞಾನ ತಪ್ಪಿ ಬಿದ್ದೋಗ್ತಾನೆ, ಅದನ್ನು ಮಾಡೋದು. ಈಗ ಉದಾಹರಣೆಗೆ ನೀವು ಕಬೀರ್ ಆಶ್ರಮದಲ್ಲಿ ಮಾಡ್ತಾ ಇದ್ದೀರಲ್ಲ, ಕಬೀರ್ ಯಾರು ನೋಡಿ? ಕಬೀರ್ ಹಡದದ್ದು ಒಬ್ಬ ಬ್ರಾಹ್ಮಣ ಸ್ತ್ರೀ, ಸಾಕಿದ್ದು ಒಬ್ಬ ಮುಸ್ಲಿಂ ಸ್ತ್ರೀ. ಆ ಮಗುನ ತಗೊಂಡೋಗಿ ಹೆದರ್ಕೊಂಡು ಅವಳು ವಾರಣಾಸಿಯಲ್ಲಿ ಅಲ್ಲಿ ನದಿ ದಂಡೆಯಲ್ಲಿ, ಗಂಗಾ ನದಿ ದಂಡೆಯಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಲು. ಈ ಆಶ್ರಮಕ್ಕೆ ಅಣ್ಣ ಒಂದ್ಸತಿ ನಮ್ಮನ್ನು ಕರೆದ್ರು, ಅಕ್ಕ ನಮ್ಮ ಆಶ್ರಮ ಇದು ಆಶ್ರಮನ, ಇದು ಯಾಗಪ್ಪ ಇದು ಆಶ್ರಮ ಅಂತಾರೆ ಅಂದ್ಬಿಟ್ಟು, ಏನ್ ಮಾಡೋದು, ಎಲ್ಲ ಕಸ ತುಂಬಿಕೊಂಡಿದೆ, ಆಮೇಲೆ ಮೋರಿ ಎಲ್ಲ ಇಷ್ಟು ಗಲೀಜಾಗಿದೆ, ಆಶ್ರಮ ಅಂದ್ರೆ ಎಷ್ಟು ಚೆನ್ನಾಗಿರ್ಬೇಕು, ಏನ್ ಮಾಡೋದು ಅಂತ ನಮ್ಮ ಆ ಹೆಣ್ಮಕ್ಳನ್ನೆಲ್ಲ ಕರ್ಕೊಬಂದ್ಬಿಟ್ಟು ಎಲ್ಲ ಕಸ ತೆಗೆದ್ವಿ. ಮುಂದ್ಗಡೆ ಇರೋಂಥದ್ದು, ಆ ಕಡೆ ಇರೋಂಥದ್ದು, ಮೋರಿ ಮಾತ್ರ ಕ್ಲೀನ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮೋರಿ ಒಳಗಡೆ ಕುತ್ಕೊಂಡಿದೆ. ಏನ್ ಮಾಡೋದು, ಇರ್ಲಿ ಏನೋ ನಮ್ಮ ಕೈಯಲ್ಲಿ ಆದಷ್ಟು ಸೇವೆ ಮಾಡೋಣ ಅಂತ ಆವಾಗ ಒಂದು ಮಾತೆಯರ ಕಡೆಯಿಂದ ಒಂದು ಸ್ವಲ್ಪ ಸೇವೆಯನ್ನ ನಿರಂತರವಾಗಿ ಪ್ರಯತ್ನ ಮಾಡಿದ್ವಿ. ಬಂದಾಗೆಲ್ಲ ಒಂದು ಸ್ವಲ್ಪ ಸೇವೆ ಮಾಡಿಸೋದು ಮತ್ತೆ ಭಜನೆ ಮಾಡೋದು. ಹಾಗೆ ನಮ್ಮ ಕಾರ್ಯಕ್ರಮವೆಲ್ಲ ಚಿಕ್ಕದ ಹಾಗೆ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ಲ ಹೆಣ್ಮಕ್ಳು ಒಂದು 20-25 ಜನ ಬರ್ತಿದ್ರು. ಬಂದೆಲ್ಲ ಅಲ್ಲೇ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಕೈಕಾಲು ತೊಳ್ಕೊಂಡು ಹೋಗಿ ಒಳಗಡೆ ಕುತ್ಕೊಂಡು 1-2 ಭಜನೆ ಆಡ್ಬಿಟ್ಟು ಮನೆಗೆ ಹೋಗ್ತಿದ್ರು. ಆಮೇಲೆ ನಿರಂತರವಾಗಿ ಹೀಗೆ ಒಂದಷ್ಟು ದಿವಸ ನಡ್ಕೊಂಡು ಬಂತು. ಈಗೀಗ ತುಂಬಾ ಒಂಥರ ಖುಷಿ ಆಗ್ತಿದೆ. ಎಲ್ಲ ಅಣ್ಣಂದ್ರು ಬರೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಏನೋ ಒಂದಷ್ಟು ಜನ ಭಜನೆ ಹೇಳ್ಕೊಡೋಕೆ ನಾವು ಒಂದು ಮುಂದುವರಿಸ್ತೀವಿ. ಮತ್ತೆ ಆ ಅಪ್ಪ ರಾಮಯ್ಯ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಅದರ ಒಂದು ಹಾಡು ಹೇಳ್ತಾ ಅದರಲ್ಲಿ ಅರ್ಥಗಳನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೊಬ್ರು ತೀರೋದ್ರು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ರಾಮಸ್ವಾಮಿ ಅಣ್ಣನವರು
ಎಷ್ಟು ಚೆನ್ನಾಗಿ ಆ ಒಂದು ಭಾವನೆಗಳನ್ನ ಹಂಚ್ಕೋತಿದ್ರು ಅಂದ್ರೆ, ಅವರು ಸಾಯಿಬಾಬಾದ್ದು ಒಂದು ಹೇಳ್ತಿದ್ರು, ಆ ಸಾಯಿಬಾಬಾದ ಜೊತೆಗೆ ಅವರ ಅನುಬಂಧ ಹೇಗಿತ್ತು, ಮತ್ತೆ ನಾನು ಹೇಗೆ ನನಗೆ ಆ ಭಗವಂತ ದರ್ಶನ ಕೊಡ್ತಿದ್ದ ಅನ್ನೋದ್ರ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಮತ್ತೆ ನಮ್ಮ ಅಪ್ಪಾಜಿ ಅವರು ತುಂಬಾ ಚೆನ್ನಾಗಿ ಕಬೀರ ಅವರ ದೋಹೆಗಳನ್ನು ಹೇಳ್ತಾ ಅದನ್ನ ನಮ್ಗೆ ಅದರ ಮುಖಾಂತರ ನಮ್ಗೆ ಅರ್ಥವನ್ನ ತಿಳಿಸ್ತಾ ನಮ್ಮನ್ನ ಹೇಗೆ ಜೀವನದಲ್ಲಿ, ಯಾಕಮ್ಮ ಇಷ್ಟ ಜನನ ಬರೋದು, ಈಗ ಇನ್ನೂ ಬೇಗ ಬರೋದಲ್ವಾ, 3 ಜನ ಬಂದಿದ್ರೆ ಒಂಥರ ಎಷ್ಟು ಚೆನ್ನಾಗಿ ಅವರು ಹೇಳ್ತಿದ್ರು ಅಂದ್ರೆ, ನಮ್ಮ ತಂದೆನೇ ನಮ್ಗೆ ಹೇಳ್ದಂಗೆ, ಯಾಕೆ ಲೇಟಾಗಿ ಬರ್ತಿದ್ರ, ಬೇಗ ಬರೋದಲ್ವಾ ನಿಜವಾಗ್ಲೂ ನನ್ನ ತಂದೆ ಹಾಗೆ ಹೇಳ್ತಾ ಇದ್ದೀವಿ. ಅವ್ರನ್ನೇ ನೋಡಿದ್ರೆ ನಮ್ಮ ತಂದೆ ನೋಡ್ದಂಗೆ ಆಗ್ತಿತ್ತು. ಅಷ್ಟು ಒಳ್ಳೆ ಒಂದು ಅನುಬಂಧ ನಮ್ಗೆ ಆ ಥರ ಬಂದಿದೆ. ಈಗ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇಲ್ಲಿಗೆ ಅಳಿಲು ಸೇವೆ ಎನ್ನುವ ಸಂಸ್ಥೆಯನ್ನ ಹುಟ್ಟಾಕೋದಿಕ್ಕೆ ಒಂದು ಪ್ರೇರಣೆ ಸಿಕ್ಕಿದೆ. ನಮ್ಮ ಚೈತ್ರ ಹುಡುಗಿನ ನೆನೆಸ್ಕೊಳ್ಳಬೇಕು. ಯಾಕಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಒಂದು ನಾಟಕವನ್ನ ಹೇಳ್ಕೊಟ್ವಿ. ದಕ್ಷ ಯಜ್ಞ ಅನ್ನೋ ಒಂದು ನಾಟಕವನ್ನ ಹೆಣ್ಣು ಮಕ್ಕಳು ಅಂದ್ರೆ ಚಿಕ್ಕ ಮಕ್ಕಳಲ್ಲ, ನನ್ನಂತವ್ರು ದೊಡ್ಡ ಮಾತಿ ಆಡೇ ಬರ್ತಾ ಇದ್ದವ್ರಿಗೆ, ಮತ್ತೆ ಹೇಳಕ್ಕೆ ಆಗದ ಇರೋರಿಗೆ, ಡೈಲಾಗ್ ಹೇಳಕ್ ಆಗದ ಇರೋಂಥವ್ರಿಗೆ, ಅಂತ ಹೆಣ್ಮಕ್ಳನ್ನ ಗುರ್ತಿಸಿ ಒಂದು ಏನೋ ಮನೆಯಲ್ಲಿ ಗೃಹಿಣಿಯರಾಗಿ ಮನೆಯೊಳಗಡೆ ಇದ್ದಂತ ಮಕ್ಕಳನ್ನ ತಗೊಬಂದು, ಹೆಣ್ಮಕ್ಳನ್ನ ತಗೊಬಂದು ಅವ್ರಿಗೆ ಒಂದು ನಾಟಕವನ್ನ ಹೇಳ್ಕೊಟ್ವಿ. ಇದನ್ನ ಹೇಗೆ ಅಪ್ಪ ನಮ್ಮ ಮನೆಯಲ್ಲಿ ಗಂಡಸರು ಸುಮ್ಮನೆ ಬಿಡಲ್ಲಕ್ಕ, ವೇದಿಕೆ ಮೇಲೆ ಹೋದ್ರೆ ಅವ್ರು ಎಷ್ಟು ಇದ್ ಮಾಡ್ತಾರೆ, ನಾಟಕ ಬೇಕಾ ನಿಮ್ಗೆ, ನಾಟಕ ಆಡೋರು ಆಗ್ತೀರಿ ಅಂತ ಹೇಳ್ತಾರೆ. ನಾನು ಅವ್ರ ಮನೆಯಲ್ಲೆಲ್ಲ ಹೋಗಿ ನೋಡಿ, ಹೆಣ್ಮಕ್ಳು ಏನಾದ್ರೂ ಸಾಧನೆ ಮಾಡ್ಬೋದು, ಏನು ಇದು ದೇವ್ರ ಕಾರ್ಯ ಅಲ್ವಾ, ನಾವೇನು ದುಡ್ಡು ಮಾಡ್ಕೊಳಕ ಮಾಡ್ತಿದೀವಿ, ಮಾಡ್ತಾ ಇರೋದು ನಮ್ ಖುಷಿಗೋಸ್ಕರ. ನೀವು ಸಹಕಾರ ಕೊಟ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅಕ್ಕ ನೀವು ಬಂದಿದ್ದೀರಿ ಅಂದ್ರೆ ನಾವು ಕಳಿಸ್ತೀವಿ ಅಂತ ಎಲ್ಲ ಹೆಣ್ಮಕ್ಳನ್ನು 15 ಜನ ಹೆಣ್ಮಕ್ಳು ನಮ್ ಜೊತೆ ಬಂದು ಒಂದು ದಕ್ಷ ಯಜ್ಞ ನಾಟಕವನ್ನ ಕಲ್ಸಿದಿ ಪ್ರದರ್ಶನ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕಲ್ವಾ, ಒಂದು ಇಲ್ಲ ಅಂದ್ರೆ 2 ಲಕ್ಷ 3 ಲಕ್ಷ ಖರ್ಚಾಗತ್ತೆ. ಏನಪ್ಪ ಮಾಡೋದು, ಎಲ್ಲ ಹೆಣ್ಮಕ್ಳು ಒಂದ್ ಸ್ವಲ್ಪ ಪಾಪ ತುಂಬಾ ಶ್ರೀಮಂತರಲ್ಲ, ಎಲ್ಲ ನಮ್ಮ ಒಂದ್ ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವ್ರಿಗಿಂತ ಇನ್ನ ಕಮ್ಮಿ ಇರೋವಂಥವ್ರು, ದುಡ್ಡಿಗೆ ಪಾಪ ಜೀವನಕ್ಕೆ ಅಷ್ಟಕ್ಕೆ ಇರೋರು, ಅಂತವ್ರನ್ನ ಕರ್ಕೊಂಡ್ಬಂದು ನಾವು ಮಾಡಿಸ್ತಾ ಇದ್ದಾಗ ಏನ್ ಮಾಡೋದು ಅಂದಾಗ ನಮ್ ಚೈತ್ರ ಯಾವ್ದೋ ಮುಖಾಂತರ ನಮ್ಮ ಈಶ್ವರನ್ ಪಾತ್ರ ಮಾಡ್ತಿದ್ಲು, ರೀನಮ್ಮ ಅಂತ. ಅವ್ರ ಮುಖಾಂತರ ನಮ್ಮ ಚೈತ್ರ ಪರಿಚಯ ಆಗಿದ್ದು. ನಮ್ಗೆ ಚೈತ್ರ ಮೊದಲು ಪರಿಚಯ ಇರ್ಲಿಲ್ಲ. ಆ ಚೈತ್ರನ್ ಪರಿಚಯ ಮಾಡಿದ ತಕ್ಷಣ ನಾನು ಮಾಡ್ತೀನಿ ಹೆಣ್ಮಕ್ಳಿಗೆ ಅಂತ ಅಂದ್ರೆ ಖಂಡಿತ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು 60,000 ಒಬ್ಬರೇ ಕೊಟ್ರು. ನಿಜವಾಗ್ಲೂ ಅಂತ ಖುಷಿ ಆಗುತ್ತೆ ನಮ್ಗೆ. ಅದರ ಒಂದು ಸ್ಫೂರ್ತಿ ಅವ್ರಿಗೆ ಕೊಟ್ಟಂತ ಸ್ಫೂರ್ತಿ. ಆಮೇಲೆ ಬೇರೆಯವ್ರ ಹತ್ರ ಹೋದ್ರೆ ದುಡ್ಡು ಇಲ್ಲ ಅನ್ನೋರು ಯಾರು ಇರಲಿಲ್ಲ, ಎಲ್ರು ಕೊಟ್ರು. ನೀವು ಮಾಡ್ತಿದ್ದೀರಲ್ವಾ ಅಕ್ಕ, ನೀವು ಅದು ಮುಂದೆ ಇದ್ದೀರಾ ಅಂದ್ರೆ ನಾವು ನಿಜವಾಗ್ಲೂ ಕೊಡ್ತೀವಿ ಅಂತ. ಅದು ಒಂಥರ ಚೆನ್ನಾಗಾಯ್ತು ಕಾರ್ಯಕ್ರಮ. ಆನೇಕಲ್ಲಲ್ಲಿ ರಾಮಕುಟೀರದಲ್ಲಿ ಹೆಣ್ಮಕ್ಳಿಗೆ ಅವತ್ತು ಏನಿತ್ತು ಕರ್ಗದ ದಿವಸ ಮಾಡಿಸಿದ್ವಿ. ತುಂಬಾ ಅದ್ಭುತವಾಗಿ ಹೆಣ್ಮಕ್ಳು ಪ್ರದರ್ಶನ ಕೊಟ್ರು. ಅವ್ರಿಗೆಲ್ಲ ಈಗ ಬರ್ಬೋದಾಗಿತ್ತು, ಅವ್ರಿಗೆಲ್ಲ ಮೆಸೇಜ್ ಕೊಟ್ಟಿದ್ವಿ, ಅವ್ರನ್ನೂ ಒಂದ್ ಸ್ವಲ್ಪ ಇಲ್ಲಿ ತೋರಿಸ್ಬೋದಾಗಿತ್ತು, ನೋಡಿ ಇಂಥವ್ರು ಅಂತ. ಅವ್ರಿಗೆ ಯೋಗ ಇಲ್ಲ ಅಷ್ಟೇ, ಯೋಗ ಇರೋರು ಬಂದವ್ರೆ, ಪಾತ್ರ ಮಾಡಿದವ್ರು ಒಬ್ರು ಇಲ್ಲ ಇಲ್ಲಿ. ಅಂದ್ರೆ ಅಷ್ಟು ಚೆನ್ನಾಗಿ ಮೂಡು ಬಂದಂತ, ಅಷ್ಟು ಚೆನ್ನಾಗಿ ನಮ್ಗೆ ಸ್ಫೂರ್ತಿ ಆದಂತಹ ನಮ್ಮ ಚೈತ್ರ, ಅದು ಏನೋ ಒಂದು ಅಳಿಲು ಸೇವೆ ಮುಖಾಂತರ ನಮ್ಮ ಪರಿಚಯ ಆಗಿದ್ದು ನಮ್ಮ ಇದರಲ್ಲಿ. ಈಗ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯನ್ನು ಹುಟ್ಟಾಕಿದ್ರು, ಅದರ ಜೊತೆಗೆ ಬೆಳೀಲಿ, ಮತ್ತೆ ನಾವು ಅದರ ಜೊತೆಗೆ ಇರ್ತೀವಿ. ಬೆಳೀಲಿ ಅಂತ ನೀನೊಬ್ಬನು ಬಿಡಲ್ಲ, ನಾವು ಜೊತೆಗೆ ಇದ್ಕೊಂಡು ಅದನ್ನು ಬೆಳೆಸೋಣ. ಹೆಣ್ಮಕ್ಳಿಗೆ ಸಮಾಜದಲ್ಲಿ ಯಾರು ತೊಂದರೆ ಇಲ್ಲಿದ್ರು ಗುರುತಿಸ್ಬೇಕು. ಸುಮ್ಮನೆ ಎಲ್ಲ ಹೆಣ್ಮಕ್ಳಿಗೂ ಕೊಡೋದಲ್ಲ, ತುಂಬಾ ಬೇರೆ ಬೇರೆ ತರ ಹೆಣ್ಮಕ್ಳು ಇರ್ತಾರೆ. ಅದು ತುಂಬಾ ಅದರಲ್ಲಿ ನೋಡಿ ಒಂದು ಹೇಗಿದ್ದಾರೆ ಹೇಗೆ ಅಂತ ನಾವು ಸುಮ್ಮನೆ ಕಷ್ಟ ಅಂತ ಬಂದ ತಕ್ಷಣ ಕೊಡೋದಕ್ಕಿಂತ ಅವರಲ್ಲಿ ಹೇಗೆ ಏನು ಕಷ್ಟ ಇದೆ ಅನ್ನೋದು ಯೋಚನೆ ಮಾಡಿ, ಮತ್ತೆ ಸಮಾಜಮುಖಿಯಾಗಿ ಅದು ಉಪಯೋಗ ಆಗೋ ರೀತಿಯಲ್ಲಿ ಆಗಲಿ, ಈ ಸಂಸ್ಥೆಯಿಂದ ಚೆನ್ನಾಗಿ ಬೆಳೀಲಿ, ಎಲ್ಲರ ಸಹಕಾರ ಇರಲಿ, ನಮ್ಮ ಈ ಸಂಸ್ಥೆ ತುಂಬಾ ಚೆನ್ನಾಗಿ ಎತ್ತರಕ್ಕೆ ಬೆಳೀಲಿ. ನಮ್ಮ ಗುರುಗಳ ಆಶೀರ್ವಾದ ಮತ್ತೆ ಹಿರಿಯರ ಆಶೀರ್ವಾದ ನಮ್ಗೆಲ್ರಿಗೂ ಸಿಗಲಿ ಅಂತ ಹೇಳ್ತಾ, ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ,
ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಇನ್ನಷ್ಟು ಮತ್ತಷ್ಟು ಕೊಡು ನನಗೆ ರಾಮ, ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ 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 ರಾಮ. ಪರಲೋಕ ದೂರನ ಏಕೆ ಹುಟ್ಟಿಸಿದೆ, ಇಹಲೋಕ ದುಃಖಿಯ ಏಕೆ ಹುಟ್ಟಿಸಿದೆ, ಪರಲೋಕ ದೂರನ. ಮುನ್ರಾಜಣ್ಣ ಅವ್ರಿಗೂ ಕಬೀರ್ ಆಶ್ರಮದ ಮುಖಾಂತರ ಧನ್ಯವಾದ ತಿಳಿಸ್ತೇನೆ. ಅಸಹಾಯಕರಿಗೆ ಸೇವೆ ಮಾಡುವಂಥ ಮನಸ್ಥಿತಿ ಇವರಲ್ಲಿ ಇದೆ. ಇಲ್ಲಿ ಆಶ್ರಮಕ್ಕೂ ಕೂಡ ಸಾಕಷ್ಟು ನಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಇವರಿಗೆ ಮತ್ತಷ್ಟು ಧನ್ಯವಾದಗಳು. ನಮ್ಮ ಸಿಪಾಯಿಗಲ್ಲಿಯಲ್ಲಿ ಇರ್ತಕ್ಕಂಥ ಸೇಂದಿ ರಂಗಸ್ವಾಮಣ್ಣ ಅವರು ಮುನ್ಸಾಮಣ್ಣವರ ಮುನ್ಸಾಣ ಮಗ ಅವರು ವಿದ್ಯಾಕ್ಷೇತ್ರಕ್ಕೆ ಸಾಕಷ್ಟು ಸಹಾಯ ಮಾಡಿದಂಥವರು. ಗೋಲ್ಡ್ ಮಿಡ್ಲ್ ಸ್ಕೂಲ್ನಲ್ಲಿ ಸ್ಥಾಪನೆ ಆಗೋದಕ್ಕೆ ಇವ್ರ ಸಹಕಾರ ಸಹಾಯ ಇವ್ರ ಕುಟುಂಬದಿಂದ ಆಗಿದೆ. ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇವತ್ತು ಈ ಆನೇಕಲ್ಲಿನ ಕಬೀರ್ ಆಶ್ರಮದ ಆಶ್ರಯದಲ್ಲಿ ಅಳಿಲು ಸೇವಾ ಸಂಸ್ಥೆ ಅಂಥೇಳಿ ಇವತ್ತು ಏನು ಆರಂಭ ಆಗಿದೆ, ಇದು ಬಹಳ ಒಂದು ಉತ್ತಮವಾದಂತಹ ಕೆಲಸವನ್ನು ಆಶ್ರಮದ ಕಡೆಯಿಂದ ಆಗ್ತಾ ಇರತಕ್ಕಂಥದ್ದನ್ನು ಕಂಡು ಭಾಳ ಸಂತೋಷ ಆಗಿದೆ ನಮಗೆ. ಈ ಸಮಾರಂಭದಲ್ಲಿ ಪಾಲ್ಗೊಂಡು ಇದರ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಭಾಳಷ್ಟು ಜನ ಹಿರಿಯರು, ಆತ್ಮೀಯರು, ಆಶ್ರಮದ ಬಳಗದವರು ಎಲ್ಲರೂ ಬಂದು ಭಾಗವಹಿಸಿದ್ದಾರೆ. ಇದರ ಧ್ಯೇಯೋದ್ದೇಶಗಳನ್ನು ನಾವು ಭಾಳಷ್ಟು ಎತ್ತರದ ಮಟ್ಟದಲ್ಲಿ ಸೇವಾ ಸಂಸ್ಥೆಯ ಒಂದು ಹಿರಿತನಕ್ಕೆ ಇದು ಕಾರಣ ಆಗಲಿ. ಈ ಸಂಸ್ಥೆ ಇದರಿಂದ ಒಳ್ಳೆಯ ಉದ್ದೇಶಗಳು ಇಟ್ಕೊಂಡು ಇವರು ಮುಂದೆ ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ, ಅಬಲೆಯರಿಗೆ ಸಹಾಯಹಸ್ತವನ್ನು ಚಾಚಬೇಕು ಅಂತಕ್ಕಂಥದ್ದು ಒಂದು ಸದಾಶಯವನ್ನು ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಸೊ ಅದರ ಜೊತೆಯಲ್ಲಿ ಉಳಿದಂತೆ ಅದರ ಧ್ಯೇಯೋದ್ದೇಶಗಳು ಮತ್ತು ಮುಂದುವರಿಲಿ, ಎತ್ತರಕ್ಕೆ ಬೆಳೀಲಿ ಈ ಸಂಸ್ಥೆ ಅಂತಕ್ಕಂಥ ಶುಭಾಶೀರ್ವಾದವನ್ನು ಹಿರಿಯರೆಲ್ಲರೂ ಕೊಟ್ಟಿದ್ದಾರೆ. ನಾವಿಲ್ಲಿ ಶುಭ ಆಶಯವನ್ನು ವ್ಯಕ್ತಪಡಿಸೋಕ್ಕೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನನಗೆ ಬಹಳಷ್ಟು ಹೆಮ್ಮೆ ಇದೆ ಈ ಸಂಸ್ಥೆ ಬಗ್ಗೆ. ಇದರಲ್ಲಿ ನಾನೂ ಕೂಡ ಪಾಲ್ಗೊಳ್ಬೇಕು ಅಂತಕ್ಕಂಥ ಒಂದು ವೈಯಕ್ತಿಕ ಆಸೆಯನ್ನು ವ್ಯಕ್ತಪಡಿಸ್ತಾ ಸಕಲ ಒಂದು ಶ್ರೇಯಸ್ಸನ್ನು ಈ ಸಂಸ್ಥೆ ಕೋರ್ತಾ ಇದ್ದೀನಿ. ಇತ್ತೀಚೆಗೆ ಕಡಿಮೆ ಆಗ್ತಾ ಇರತಕ್ಕಂತಹ ಈ ಒಂದು ಸೇವಾ ಮನೋಭಾವದ ಒಂದು ಸಂಸ್ಥೆಗಳ ಒಂದು ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯ ಮೂಲಕ ಮತ್ತಷ್ಟು ಬೆಳೀಲಿಕ್ಕೆ ಅವಕಾಶ ಈ ಸಂಸ್ಥೆ ಮೂಲಕ ಆಗಲಿ ಅಂತಕ್ಕಂಥ ಒಂದು ಆಶಯವನ್ನು ನಾನು ಮತ್ತೊಮ್ಮೆ ವ್ಯಕ್ತಪಡಿಸಿ ಈ ಸಂಸ್ಥೆಗೆ ಎಲ್ಲ ರೀತಿಯಾದಂತಹ ಶುಭವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮನ ಮುಂದುವರಿಸೋದು ಯಾವ ರೀತಿ ಅನ್ನೋದನ್ನು ನಾವೆಲ್ಲ ರೀತಿ ರೂಪುರೇಷೆಗಳನ್ನ
ರೆಡಿ ಮಾಡ್ಕೊಳ್ತೀವಿ. ಅದರಿಂದ ಯಾವ ರೀತಿ ಯಾರಿಗೆ ಸಹಾಯ ಆಗಬೇಕು ಅದನ್ನು ಗುರುತಿಸೋ ಕೆಲಸನ ನೀವು ಆಶ್ರಮದಿಂದ ಹಿರಿಯರು ಎಲ್ಲರೂ ಮಾಡ್ತಾರೆ. ಗುರುತಿಸೋ ಕೆಲಸದಲ್ಲಿ ನಾವು ಕಿರಿಯರು ಯಾವುದೇ ರೀತಿ ಪಡ್ಕೊಳ್ಳಲ್ಲ. ಅವ್ರು ಗುರುತಿಸಿದವ್ರಂಥವ್ರಿಗೆ ನಮ್ಮ ಕೈಲಾದಷ್ಟು ಎಲ್ಲರಿಂದನೂ ಒಂದು ದೇಣಿಗೆನ ಕಲೆಕ್ಟ್ ಮಾಡಿ ಅವ್ರ ಆ ಕಷ್ಟನ ನಿಭಾಯಿಸೋಕ್ಕೆ ಏನು ಬೇಕು ಸಹಾಯ ಹಸ್ತ ಅದನ್ನು ಮಾಡುವಂಥ ಕೆಲಸಗಳನ್ನ ಮಾಡೋಣ. ನಾಳೆ ದಿನ ಅದು ಒಂದು ಉತ್ತಮ ಕಾರ್ಯಕ್ರಮ ಆಗಿ ಹೊರಹೊಮ್ಮಲಿ ಅನ್ನೋದು ನನ್ನ ಆಶೆ ಆಗಿದೆ. ಖಂಡಿತವಾಗಿ ಪ್ರತಿ ಹೆಣ್ಮಕ್ಳಿಗೆ ಏನೋ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆಶ್ರಮದಿಂದ ಅದನ್ನ ಗುರುತಿಸುವಂತ ಕೆಲಸಗಳನ್ನ ನಾವು ಮಾಡಿ ಅದನ್ನ ಮುಂದುವರಿಸುವಂತ ಕೆಲಸಗಳನ್ನ ನಾವು ಕಿರಿಯರಾಗಿ ನಾವು ಮಾಡ್ತೀವಿ. ಹಿರಿಯರ ಎಲ್ಲರ ಸಹಕಾರ ಅದಕ್ಕಿರಬೇಕು. ಹಾಗೂ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ನಿಮ್ಮೆಲ್ಲರನ್ನು ಪ್ರಾರ್ಥಿಸ್ಕೊಳ್ತೀನಿ. ಧನ್ಯವಾದಗಳು.